ಹಾಯ್ ಹೆಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೊಬೈಲ್ ಮುಖಾಂತರ ನೀವು ಆಧಾರ್ ಕಾರ್ಡ್ ಅನ್ನು ಹೇಗೆ ಡೌನ್ಲೋಡ್ ಮಾಡೋದಂತ ಹೇಳ್ಕೊಡ್ತೀನಿ. ಯಾರಾದ್ರೆ ಟ್ರೈ ಮಾಡಿರ್ಬೋದು. ಆಧಾರ್ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡಿ ಆದ್ಮೇಲೆ ಅಲ್ಲೊಂದು ಪಾಸ್ವರ್ಡ್ ಕೇಳುತ್ತೆ ನಿಮಗೆ. ಆ ಪಾಸ್ವರ್ಡ್ ಏನಾದ್ರೂ ನೀವು ಹಾಕಿಲ್ಲ ಅಂದ್ರೆ ಅದು ಓಪನ್ ಆಗಲ್ಲ. ಅದನ್ನ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ ಯಾವ ಪಾಸ್ವರ್ಡ್ ಹಾಕ್ಬೇಕಂತ. ಅದಕ್ಕೂ ಮುಂಚೆ ನನ್ನ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತೀರಾ ಆದ್ರೆ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಫಸ್ಟ್ ಆಫ್ ಆಲ್ ಕ್ರೋಮ್ ಅನ್ನು ಓಪನ್ ಮಾಡಿ ಆದ್ಮೇಲೆ ನೀವು ಅಲ್ಲಿ ಆಧಾರ್ ಕಾರ್ಡ್ ಅಂತ ಟೈಪ್ ಮಾಡಿ. ಆಧಾರ್ ಕಾರ್ಡ್ ಅಂತ ನೀವು ಟೈಪ್ ಮಾಡಿ ಆದ್ಮೇಲೆ ಫಸ್ಟ್ ಮೈ ಆಧಾರ್ ಅಂತ ಬರುತ್ತೆ. ಕೆಳಗಡೆ ಸ್ವೈಪ್ ಮಾಡಿದ್ರೆ ಮೈ ಆಧಾರ್ ಅಂತ ಒಂದು ಆಪ್ಷನ್ ಬರುತ್ತೆ ನಿಮ್ಗೆ. ಡೌನ್ಲೋಡ್ ಆಧಾರ್ 2025 ಚೆಕ್ ಸ್ಟೇಟಸ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ ನಂತರ ಇನ್ನೊಂದು ಇಂಟರ್ಫೇಸ್ ಬರುತ್ತೆ. ಆ ಇಂಟರ್ಫೇಸ್ ಅಲ್ಲಿ ನಿಮ್ಗೆ ಡೌನ್ಲೋಡ್ ಎ ಆಧಾರ್ ಅಂತ ತೋರಿಸುತ್ತೆ. ಇಲ್ಲಿ ನಾನು ಮಾರ್ಕ್ ಮಾಡ್ತಿದ್ದೇನೆ ನೋಡಿ, ಅದರಲ್ಲಿ ಡೌನ್ಲೋಡ್ ಆಧಾರ್ ಅದನ್ನು ಕ್ಲಿಕ್ ಮಾಡಿದಾಗ ಎರಡು ಇಂಟರ್ಫೇಸ್ ಬರುತ್ತೆ. ಕಂಟಿನ್ಯೂ ಇನ್ ವೆಬ್ ಯೂಸ್ ಮೈ ಆಧಾರ್ ಆ್ಯಪ್ ಅಂತ ಬರುತ್ತೆ. ಕಂಟಿನ್ಯೂ ವೆಬ್ ಅಂತ ಕಂಟಿನ್ಯೂ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಇದೊಂದು ನಂಬರ್, ಆಮೇಲೆ ಮೇಲೊಂದು ಅವರೊಂದು ಕ್ಯಾಪ್ಚಾ ಕೊಟ್ಟಿರ್ತಾರೆ ನಂಬರ್. ಆ ಕ್ಯಾಪ್ಚಾವನ್ನು ಕರೆಕ್ಟ್ ಆಗಿ ಎಂಟ್ರಿ ಮಾಡಬೇಕು. ಆಮೇಲೆ ವೆರಿಫೈ ಆ್ಯಂಡ್ OTP ಹಾಕಬೇಕು. OTP ಒಂದು ಮೊಬೈಲ್ ನಿಮ್ಮ ಮೆಸೇಜ್ ಬರುತ್ತೆ. ಆ OTP ಹಾಕಿ ವೆರಿಫೈ ಮಾಡಿದರೆ ಇನ್ನೊಂದು ಪೇಜ್ ಇದಾಗುತ್ತೆ. ಸಕ್ಸಸ್ಫುಲ್ ಆಗಿ ಡೌನ್ಲೋಡು ಆಗುತ್ತೆ. ನಿಮಗೆ ಆಯ್ತಂತ ಹೇಳುತ್ತೆ. ಯುವರ್ ಆಧಾರ್ ಹ್ಯಾಸ್ ಬೀನ್ ಸಕ್ಸಸ್ಫುಲ್ಲಿ ಡೌನ್ಲೋಡ್. ಹೌದು, ಡೌನ್ಲೋಡ್ ಆದಮೇಲೆ ಒಂದು ಪಾಸ್ವರ್ಡ್ ಕೇಳುತ್ತೆ. ಯಾಕಂದರೆ ಬೇರೆ ಯಾರಿಗೂ ಪಾಸ್ವರ್ಡ್ ಗೊತ್ತಾಗಬಾರ್ದು, ನಿಮ್ಮ ಆಧಾರ್ ನಂಬರ್ ಗೊತ್ತಾಗಬಾರ್ದು ಅಂತ ಒಂದು ಪಾಸ್ವರ್ಡ್ ಕೇಳುತ್ತೆ. ಹಾಗಾಗಿ ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡ್ ಆಗಲ್ಲ, ಹೈ ಸೆಕ್ಯೂರಿಟಿ ಮಾಡಿರ್ತಾರೆ. ಹಾಗಾಗಿ ಲ್ಯಾಪ್ಟಾಪಲ್ಲಿ ತೋರಿಸ್ತೀನಿ. PDF ಜಸ್ಟ್ ಕ್ಯಾಪ್ಸ್ ಲಾಕ್ ಆನ್ ಮಾಡಿ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಎಂಟರ್ ಎ ಪಾಸ್ವರ್ಡ್ ಅಂತ ಕೇಳುತ್ತೆ. ಹಲವಾರು ಮಂದಿ ಇಲ್ಲಿ ಮಿಸ್ಟೇಕ್ ಮಾಡ್ಕೊಂಡಿರ್ತಾರೆ. ಪಾಸ್ವರ್ಡ್ ಏನು ಹಾಕೋದಂತ ಗೊತ್ತಾಗೋದಿಲ್ಲ. ಇಲ್ಲಿ ಮೇನ್ ಆಗಿ ನೀವು ಏನು ಪಾಸ್ವರ್ಡ್ ಹಾಕ್ಬೇಕಂದ್ರೆ ನಿಮ್ದು ನೇಮ್ ಇದೆಯಲ್ಲ, ಆ ನೇಮಿನ 4 ಲೆಟರ್ ಅನ್ನು ಫಸ್ಟ್ ಹಾಕಬೇಕು. ಫುಲ್ ಕ್ಯಾಪ್ಸ್ ಅಲ್ಲಿ ಇರಬೇಕು, ಸ್ಪೇಸ್ ಕೊಡಬಾರ್ದು. ಮತ್ತೆ ಉದಾಹರಣೆಗೆ ಹೇಳ್ಬೇಕಾದ್ರೆ ಈಗ ನನ್ನ ಹೆಸರು ಮಹೇಶ್ ಆದ್ರೆ MAHE ಫುಲ್ ಕ್ಯಾಪ್ಸ್ ಅಲ್ಲೇ ಹಾಕಬೇಕು. ಆಮೇಲೆ ನಂದು ಡೇಟ್ ಆಫ್ ಬರ್ತ್, ನಿಮ್ದಾದ್ರೆ ನಿಮ್ದು ಡೇಟ್ ಆಫ್ ಬರ್ತ್ 2001 ಆದ್ರೆ 2001, 2003 ಆದ್ರೆ 3, 2003 ಆದ್ರೆ 3 ಹಾಕಿ ಸಬ್ಮಿಟ್ ಅಂತ ಕೊಟ್ರೆ ನಿಮ್ದು ಆಧಾರ್ ಕಾರ್ಡ್ ಓಪನ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಒಂದು ಸ್ಪೇಸ್ ಕೊಡಬಾರ್ದು. ಆಧಾರ್ ಕಾರ್ಡ್ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಇಲ್ಲೊಂದು ಮೇನ್ ಅಂದ್ರೆ ಒಂದು ಪ್ರಾಬ್ಲಮ್ ಆಗುತ್ತೆ. ಏನಂದ್ರೆ ಒಂದು ವಾಟರ್ ಮಾರ್ಕ್ ಇರುತ್ತೆ ನಿಮ್ಗೆ, ಕ್ವಶನ್ ಮಾರ್ಕ್. ಆ ಕ್ವಶನ್ ಮಾರ್ಕ್ ಸಮೇತ ತೆಗಿಬೇಕಾದ್ರೆ ಮತ್ತೆ ಪುನಃ ಕ್ರೋಮಿಗೆ ಹೋಗಿ smallpdf.com ಅಂತ ಸರ್ಚ್ ಮಾಡಿದ ತಕ್ಷಣ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮ್ಗೆ. ಅದರಲ್ಲಿ ಫಸ್ಟ್ ಇದು ಇಂಟರ್ಫೇಸ್ ಇರುತ್ತೆ. ಕಂಪ್ರೆಸ್ PDF, ರೆಡ್ಯೂಸ್ PDF ಫೈಲ್ ಸೈಜ್ ಆನ್ಲೈನ್ ಫಾರ್ ಫ್ರೀ ಅಂತ ಇರುತ್ತಲ್ಲ, ಅದನ್ನು ಓಪನ್ ಮಾಡಿದ ತಕ್ಷಣ ಚೋಸ್ ಫೈಲ್ಸ್ ಅಂತ ಇರುತ್ತೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡುವಾಗ ನಿಮಗೆ ಕೆಳಗಡೆಯಿಂದ ಆಪ್ಷನ್ ಬರುತ್ತೆ ನಿಮಗೆ ಫೋಟೋ ಕ್ಯಾಮರಾ ಅಂತ. ನೀವು ಫೋಟೋಗೆ ಸೆಲೆಕ್ಟ್ ಮಾಡಿದ ತಕ್ಷಣ ಅವಾಗ ನೀವು ಡೌನ್ಲೋಡ್ ಮಾಡಿರ್ತೀರಲ್ಲ ಆ ಆಧಾರ್ PDF ಅಪ್ಲೋಡ್ ಮಾಡಿ. ಅಂದರೆ ಜಸ್ಟ್ ಒಂದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಪ್ಲೋಡಿಂಗ್ ಅಂತ ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ. ಅಪ್ಲೋಡಿಂಗ್ ಆದಮೇಲೆ ವರ್ಕಿಂಗ್ ಅಂತ ಬರುತ್ತೆ. ನಾನೀಗ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ಮತ್ತೆ ಪುನಃ ಪಾಸ್ವರ್ಡ್ ಅವಾಗ ಪಾಸ್ವರ್ಡ್ ಹೇಳಿದ್ದೆಲ್ಲ ನಿಮ್ಮದು 4 ಲೆಟರ್ ಹೆಸರಿದ್ದು, ಆಮೇಲೆ ನಿಮ್ಮದು ಡೇಟ್ ಆಫ್ ಬರ್ತ್, ಅದೇ ಪಾಸ್ವರ್ಡನ್ನು ಮತ್ತೆ ಪುನಃ ಹಾಕಬೇಕು. ಆಮೇಲೆ ವರ್ಕಿಂಗ್ ಅಂತ ಬಂದಾಗ ಈಗ ಕನ್ವರ್ಟ್ ಆಗಿರುತ್ತೆ. ಫೈಲ್ ಸೈಜ್ ಕೇಳುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದು ಕೊಟ್ಟು ವರ್ಕಿಂಗ್ ಅಂತ ಬರುತ್ತೆ. ಆಮೇಲೆ ಆಗಿರುತ್ತೆ. ನೀವು ಡೌನ್ಲೋಡ್ ಬೇಕಾದರೆ ಡೌನ್ಲೋಡ್ ಮಾಡ್ಕೊಳ್ಬೋದು ಇದನ್ನು. ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ, ವಿತ್ ವಾಟರ್ ಮಾರ್ಕ್ ವಿತೌಟ್ ವಾಟರ್ ಮಾರ್ಕ್ ತೋರಿಸ್ತೀನಿ ನೋಡಿ. ಈಗ ಡೌನ್ಲೋಡ್ ಅಂತ ನಾನು ಪ್ರೆಸ್ ಮಾಡಿದೆ. ಈಗ ನಾನು ಓಪನ್ ಮಾಡ್ತಿದ್ದೇನೆ ನೋಡಿ. ಇದು ಓಲ್ಡು, ಇದರಲ್ಲಿ ನೋಡಿ ವಾಟರ್ ಮಾರ್ಕ್ ಕಾಣ್ತಿದೆ ನೋಡಿ. ಈಗ ಡೌನ್ಲೋಡ್ ಮಾಡಿದ್ದೇನಲ್ಲ, ಅದನ್ನ ನಾನೀಗ ಓಪನ್ ಮಾಡ್ತೀನಿ. ಅದರಲ್ಲಿ ನೋಡು ವಾಟರ್ ಮಾರ್ಕ್ ಇದೆ ಅಂತ. ಈಗ ನಾನು ಓಪನ್ ಮಾಡಿದೆ ನೋಡಿ. ಇದರಲ್ಲಿ ಯಾವುದೇ ಕಾರಣಕ್ಕೂ ಒಂದು ಕೂಡ ವಾಟರ್ ಮಾರ್ಕ್ ಇಲ್ಲ ನೋಡಿ. ಕ್ಲಿಯರ್ ಆಗಿ ಸಿಗುತ್ತೆ ನಿಮಗೆ ಆಧಾರ್ ಕಾರ್ಡ್. PDF ಕನ್ವರ್ಟ್ ಆಗಿ ಕ್ಲಿಯರ್ ಆಗಿ ಸಿಗುತ್ತೆ.